ಯೇಸು ನಾಮದಲ್ಲಿ ಇವತ್ತು ನಾನು ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ, ಆಹಾರ ಮನುಷ್ಯನ ಒಳಗೆ ಹೋಗೋದು ಆತನಿಗೆ ಹೊಲಸು ಮಾಡುವುದಿಲ್ಲ, ಆತನ ಬಾಯಿಂದ ಹೊರಗೆ ಏನೇನು ಬರುತ್ತದೆ ಆತನಿಗೆ ಹೊಲಸು ಮಾಡುತ್ತದೆ. ಪ್ರಿಯರೇ, ಯೇಸು ಹೇಳಿದಾನೆ ಆಹಾರ ತಿನ್ನೋದು ಅದು ಹೊಲಸು ಆಗೋದಿಲ್ಲ ಅಂತ ಯೇಸು ಹೇಳಿದಾನೆ. ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ನೋಡುವಾಗ ಅನೇಕ ಜನರು ಇದು ಹೇಳ್ತಾ ಇದ್ದಾರೆ, ಅದು ಆಹಾರ ತಿನ್ಬೇಡ್ದು, ಈ ಆಹಾರ ತಿನ್ಬೇಡ್ದು, ಆಹಾರ ತಿನ್ಬೇಡ್ದು, ಇದು ಡ್ರಿಂಕ್ಸ್ ಮಾಡಬೇಡ್ದು, ಅದು ಡ್ರಿಂಕ್ಸ್ ಮಾಡಬೇಡ್ದು, ಚಹಾ ಕುಡಿಬೇಡ್ದು ಅಂತ ಅನೇಕ ಜನರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಅದು ನಿಜ, ಆದರೆ ಅದು ನಿಜ ಇಲ್ಲ ಪ್ರಿಯರೇ. ಯಾಕಂದ್ರೆ ನಾನು ಹೇಳೋದು, ಯೇಸು ಹೇಳಿದ್ದಾನೆ ಮನುಷ್ಯನ ಒಳಗೆ ಏನೇನು ಹೋಗುತ್ತದೆ ಅದು ಅವನಿಗೆ ಹೊಲಸು ಮಾಡುವುದಿಲ್ಲ. ಮನುಷ್ಯನ ಒಳಗಿಂದ ಯೋಚನೆಗಳಿಂದ ಹೊರಗೆ ಏನೇನು ಬರುತ್ತದೆ, ಅವನ ಬಾಯಿಂದ ಹೊರಗೆ ಏನೇನು ಬರುತ್ತದೆ ಆತನಿಗೆ ಹೊಲಸು ಮಾಡುತ್ತದೆ, ಆತನ ಕುಟುಂಬವನ್ನು ಹೊಲಸು ಮಾಡುತ್ತದೆ. ಆತನ ಯೋಚನೆ ಯಾವಾಗ ಹೊಲಸಾಗುತ್ತದೆ ಆತನು ಜನರನ್ನು ನೋಡಲಿಕ್ಕೆ ಹೊಲಸನ್ನು ಕಾಣುತ್ತದೆ. ಅದಕ್ಕೆ ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದಿರ್ಬೋದು, ಯೇಸು ನಿನಗೆ ಹೇಳ್ತಾ ಇದ್ದಾನೆ, ನಿನ್ನ ಬಾಯಿ ಒಳಗಿಂದ ಏನೇನು ಒಳಗೆ ಹೋಗುತ್ತದೆ ಹೊಟ್ಟೆಯೊಳಗೆ ಅದು ನಿನಗೆ ಕೆಡಿಸುವುದಿಲ್ಲ, ಅದಕ್ಕೆ ನಿನ್ನ ನಾಶ ಮಾಡುವುದಿಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಒಳಗಿಂದ ಯೋಚನೆ ಏನೇನು ಬರುತ್ತದೆ ಅದು ನಿನಗೆ ನಾಶ ಮಾಡುತ್ತದೆ, ಅದು ನಿನಗೆ ಭಯದಲ್ಲಿ ತರುತ್ತದೆ, ಅದು ನಿನಗೆ ಚಿಂತೆಯಲ್ಲಿ ತರುತ್ತದೆ, ನಿನಗೆ ಅನೇಕ ಸಂಶ ತರುತ್ತದೆ, ಅನೇಕ ಅಸಮಾಧಾನ ತರುತ್ತದೆ. ಪ್ರಿಯರೇ, ಇವತ್ತು ನೀನು ಏನಾದರೂ ಇರಬಹುದು, ಎಲ್ಲಾದರೂ ಇರಬಹುದು. ಯೇಸು ಹೇಳಿದಾನೆ, ನಿನ್ನ ಒಳಗೆ ಬಾಯಿ ಒಳಗೆ ಏನೇನು ಒಳಗೆ ಹೋಗುತ್ತದೆ ಅದರಲ್ಲಿಂದ ನೀನು ಹೊಲಸಾಗೋಲ್ಲ, ನಿನ್ನ ಯೋಚನೆ ಹೊಲಸಾಗುವುದಿಲ್ಲ. ಆದರೆ ನಿನ್ನ ಒಳಗಿಂದ ಹೊರಗೆ ಏನೇನು ಬರುತ್ತದೆ ಅದೇ ಹೊಲಸು ಮಾಡುತ್ತದೆ. ನಿನ್ನ ಕುಟುಂಬ ಹೊಲಸು ಮಾಡುತ್ತದೆ, ನಿನ್ನ ಇದ್ದಂಥ ಸ್ಥಳವನ್ನು ಹೊಲಸು ಮಾಡುತ್ತದೆ. ನಿನ್ನ ಕೆಲಸ ಕಾರ್ಯದಲ್ಲಿ ನೀನು ಹೋಗುವಾಗ ನಿನ್ನ ಯೋಚನೆ ಕೆಟ್ಟದಾದರೆ ಆ ಕೆಲಸಗಳು ಕೂಡ ಕೆಟ್ಟದಾಗ್ತದೆ. ಅದಕ್ಕೆ ನಮ್ಮ ಪರಿಣಾಮ ಏನು ಮಾಡ್ತೇವೆ, ನಾವು ಅನೇಕ ಡಾಕ್ಟರ್ ಹತ್ತಿರ ಹೋಗ್ತೇವೆ, ಡಾಕ್ಟರ್ ಅಂತಾರೆ ಇದು ತಿನ್ಬೇಡ್ದು, ಅದು ತಿನ್ಬೇಡ್ದು, ಅದು ಕುಡಿಬೇಡ್ದು. ನಿಜವಾಗಿ ಪ್ರಿಯರೇ, ಅವರ ಮಾತು ಕೇಳಬೇಡ್ದಂತ ನಾನು ಹೇಳ್ತಾ ಇಲ್ಲ, ಆದರೆ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಬಾಯಿ ಒಳಗಿಂದ ಒಳಗೆ ಹೋಗುವುದು ಅದು ನಿನ್ನ ಕೆಡಿಸುವುದಿಲ್ಲ, ನಿನ್ನ ಒಳಗಿಂದ ಏನೇನು ಯೋಚನೆ ಬರುತ್ತದೆ ಅದು ನಿನ್ನನ್ನು ಕೆಡಿಸುತ್ತದೆ, ನಿನ್ನನ್ನು ಅನೇಕ ಸ್ಥಳದಲ್ಲಿ ನಿನಗೆ ಅಪಜಯದಲ್ಲಿ ತರುತ್ತದೆ, ನಿನಗೆ ಭಯದಲ್ಲಿ ತರುತ್ತದೆ. ನಿನ್ನ ಯೋಚನೆಗಳು ಕೆಟ್ಟದ್ದು ಯಾವಾಗ ಆಗುತ್ತದೆ, ನಿನ್ನ ಲೋಕದ ಮೇಲೆ ನಿನಗೆ ಪರಿಣಾಮ ಹಾಗೆ ಬೀಳುತ್ತದೆ, ಭಯ ಬರುತ್ತದೆ, ಸೋಲು ಬರುತ್ತದೆ, ಅಸಮಾಧಾನ ಬರುತ್ತದೆ, ಮರಣದ ಯೋಚನೆ ಬರುತ್ತದೆ. ಅದು ನಿನ್ನ ಒಳಗಿಂದ ಅನೇಕ ಜನರಿಗೆ ಕೆಟ್ಟ ಮಾತುಗಳನ್ನು ಆಡ್ತೀನಿ ನೀನು. ಆವಾಗ ಯೇಸು ಹೇಳ್ತಾ ಇದ್ದ, ನಿನ್ನ ಬಾಯಿ ಒಳಗಿಂದ ಒಳಗೆ ಏನೇನು ಹೋಗುತ್ತದೆ ನಿನಗೆ ಹೊಲಸು ಮಾಡೋದಿಲ್ಲ, ನಿನ್ನ ಒಳಗಿಂದ ಹೊರಗೆ ಬರುವುದು ನಿನಗೆ ಅದು ಹೊಲಸು ಮಾಡುತ್ತದೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರ್ಬೋದು, ಯೇಸು ನೀನು ನಂಬೋದಾದರೆ ಯೇಸು ನಿನಗೆ ಹೇಳ್ತಾ ಇದ್ದಾನೆ, ನೀನು ಅದು ತಿನ್ನುವ ಆಹಾರದಿಂದ, ಕುಡಿಯುವ ರೊಟ್ಟಿಯಿಂದ, ಕುಡಿಯುವ ನೀರಿನಿಂದ ಅದು ನೀನು ಹೊಲಸು ಆಗುವುದಿಲ್ಲ, ನಿನ್ನ ಒಳಗಿಂದ ಯೋಚನೆಯಿಂದ ನೀ ಹೊಲಸಾಗುತ್ತೆ. ಅದಕ್ಕೆ ಪ್ರಿಯರೇ, ನಿನ್ನ ಒಳಗಿಂದ ಯೋಚನೆ ಸರಿಯಾಗಿ ಆಗಬೇಕಂದರೆ ನಿನಗೊಬ್ಬ ಸಹಾಯಕ ಬೇಕು. ಅದು ಯಾರಂದರೆ ಯೇಸು ಎಂಬ ರಕ್ಷಕನು ಬೇಕು. ಪ್ರಿಯರೇ, ಯಾವಾಗ ಯೇಸು ಎಂಬ ರಕ್ಷಕ ನಿನ್ನ ಜೀವಿತದಲ್ಲಿ ಬರುತ್ತಾನೆ, ನಿನ್ನ ಕುಟುಂಬ ಇದ್ದ ಹಾಗೆ ಇರೋದಿಲ್ಲ, ನಿನ್ನ ಸೇವೆ ಇದ್ದ ಹಾಗೆ ಇರೋದಿಲ್ಲ, ನೀನು ಮಾಡುವ ಕೆಲಸ ಕಾರ್ಯಗಳು ಇದ್ದ ಹಾಗೆ ಇರೋದಿಲ್ಲ, ಮತ್ತು ನಿನ್ನ ಒಳಗಿನ ಎಲ್ಲ ಯೋಚನೆ ಯೇಸು ಸುಂದರವಾಗಿ ಮಾಡುತ್ತಾನೆ. ಮತ್ತು ಈ ಜೀವಿತದಲ್ಲಿ, ಈ ಲೋಕದ ಜೀವಿತದಲ್ಲಿ ನಿನಗೆ ಒಂದು ಸುಂದರವಾದ ಜೀವನವನ್ನು ಕೊಟ್ಟು ನಡೆಸಿ ನಿನಗೆ ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಈ ವಾಕ್ಯ ಆಶೀರ್ವಾದ ಮಾಡಲಿ ಯೇಸು ನಾಮದಲ್ಲಿ. ಆಮೀನ್.